Hello my dear 10th standard students, welcome back to my YouTube channel. ಇದು ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಷನ್ ಫಾರ್ ಯು ಆಲ್. ಏನಪ್ಪ ಅಂತ ಹೇಳಿದ್ರೆ ಇದು ಬ್ಲೂ ಪ್ರಿಂಟ್ ಸಬ್ಜೆಕ್ಟ್ ಇಂಗ್ಲಿಷ್. ಸೊ ಈ ಬ್ಲೂ ಪ್ರಿಂಟಲ್ಲಿ ನಿಮಗೆ ಏನೆಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರೆ, ಈಗ ಎಷ್ಟು ಮಾರ್ಕ್ಸ್ ಕ್ವೆಶ್ಚನ್ಸು ಯಾವ ಲೆಸನ್ನಿಂದ ಕೇಳ್ತಾರೆ ಅಂತಕ್ಕಂಥದ್ದು. ಈಗ ನೋಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಆನ್ ಯಾವ್ಯಾವ ಲೆಸನಿಂದ ಕೇಳ್ತಾರೆ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಅಂತ ಹೇಳಿದ್ರೆ, ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ, ನೆಕ್ಸ್ಟ್ ಚಾಪ್ಟರ್ ಡಾಕ್ಟರ್ B.R. ಅಂಬೇಡ್ಕರ್, ದ ಕನ್ಸರ್ಟ್, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಐ ಆಮ್ ದ ಲ್ಯಾಂಡ್. ಹಾಗೆಯೇ SR ಅಂತ ಹೇಳಿದ್ರೆ ಇಲ್ಲಿ ಸಪ್ಲಿಮೆಂಟರಿ ರೀಡಿಂಗ್. ಸೊ ಇಷ್ಟು ಚಾಪ್ಟರ್ಸಿಂದ ನಿಮಗೆ 2 ಮಾರ್ಕ್ಸ್ ಕ್ವೆಶ್ಚನ್ಸ್ನ ಕೇಳ್ತಾರೆ. ಅತಿ ಹೆಚ್ಚು ಇಂಪಾರ್ಟೆನ್ಸ್ ಇಷ್ಟು ಚಾಪ್ಟರ್ಸ್ಗೆ ನೀವು 2 ಮಾರ್ಕ್ಸ್ ಕ್ವೆಶ್ಚನ್ಸ್ಗಾಗಿ ಕೊಡಬೇಕಾಗುತ್ತೆ. ಸೊ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಎಷ್ಟು ಪಾಯಿಂಟ್ಸ್ ಬರಿಬೇಕು ಅಂತ ಹೇಳಿದ್ರೆ, ನಿಮಗೆ ಮೇಯ್ನ್ಲಿ ನೀವು 2 ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ. ಬಟ್ ಅಥೆಂಟಿಕ್ಕಾಗಿ ಬರೀಬೇಕು. ಅಥೆಂಟಿಕ್ ಆನ್ಸರ್ ಮಾತ್ರ ರಿಕ್ವೈರ್ಡ್ ಇರುತ್ತೆ ನಿಮಗೆ. ಅಷ್ಟು ಬರೆದ್ರೆ ಸಾಕು, ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಈಗ ನೀವು ನೋಡ್ತಾ ಇದ್ದೀರಾ 3 ಮಾರ್ಕ್ಸ್ ಕ್ವೆಶ್ಚನ್ಸ್. 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಯಾವ ಒಂದು ಲೆಸನ್ ಆ್ಯಂಡ್ ಪೊಯಮಿಂದ ಬರುತ್ತೆ ಅಂತ ಹೇಳಿದ್ರೆ, ಎ ಹೀರೋ ಲೆಸನ್. ಎ ಹೀರೋ ಲೆಸನಲ್ಲಿ ನೀವು ಎಷ್ಟು ಮಾರ್ಕ್ಸ್ಗೆ ನೀವು ರೆಡಿ ಆಗಬೇಕು? 3 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ. ಹಾಗೆ ಜಾಸ್ ಪೊಯಮ್ 2, ಈ ಒಂದು ಪೊಯಮಲ್ಲೂ ಕೂಡ ನೀವು 3 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ರೆಡಿ ಆಗಬೇಕಾಗುತ್ತೆ. ಕರೆಕ್ಟಾಗಿ ಅಥೆಂಟಿಕ್ ಆದಂಥ ಆನ್ಸರ್ನ ಬರೀರಿ, ಮಾರ್ಕ್ಸ್ ನಿಮ್ದಾಗಿಸ್ಕೊಳ್ಳಿ. ಈಗ ನಾವು ಎಕ್ಸ್ಟ್ರಾಕ್ಟ್ಸ್ನ ನೋಡೋಣ. ಎಕ್ಸ್ಟ್ರಾಕ್ಟ್ಸ್ ಎಷ್ಟು ಲೆಸನ್ ಹಾಗೆ ಎಷ್ಟು ಪೊಯಮಿಂದ ಕೊಡ್ತಾರೆ ಅಂತಕ್ಕಂಥದ್ದು. ಈಗ ಫಸ್ಟ್ 3 ನಿಮಗೆ ಪ್ರೋಸ್ ಇಂದ ಎಕ್ಸ್ಟ್ರಾಕ್ಟ್ಸ್ ಕೊಡ್ತಾರೆ. ಲಾಸ್ಟ್ ನಿಮಗೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಆ ಒಂದು ಪೊಯಮಿಂದ ನಿಮಗೆ ಎಕ್ಸ್ಟ್ರಾಕ್ಟ್ ಕೊಡ್ತಾರೆ. ಸೊ ಇಲ್ಲಿ ಫಸ್ಟ್ ನೋಡೋದಾದರೆ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಇದೆ. ಆ ಒಂದು ಲೆಸನಲ್ಲಿ ಎಷ್ಟು ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಬರುತ್ತೋ ಅಷ್ಟಕ್ಕೂ ಪ್ರಿಪೇರ್ ಆಗಿ. ಹಾಗೆ ನೆಕ್ಸ್ಟ್ ನೋಡಿದ್ರೆ ದ ಡಿಸ್ಕವರಿ, ಕಲರ್ಸ್ ಆಫ್ ಸೈಲೆನ್ಸ್, ಇಷ್ಟು ಪ್ರೋಸ್ ಆದರೆ ನೆಕ್ಸ್ಟ್ 4th ಒನ್ ಯಾವುದಿದೆ, ಹಾಫ್ ಟು ಆಫ್ಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಆ ಒಂದು ಪೊಯಮಲ್ಲಿ ಕೂಡ ನಿಮಗೆ ಎಕ್ಸ್ಟ್ರಾಕ್ಟ್ಸ್ನ ಕೇಳ್ತಾರೆ. ಈ ಒಂದು 4 ಚಾಪ್ಟರ್ಸ್ ಪ್ಲಸ್ ಪೊಯಮಲ್ಲಿ ನೀವು ಎಕ್ಸ್ಟ್ರಾಕ್ಟ್ಸ್ಗೆ ರೆಡಿ ಆಗಬೇಕಾಗುತ್ತೆ. ಈಗ ನಾವು 4 ಮಾರ್ಕ್ಸ್ ಕ್ವೆಶ್ಚನ್ಸ್ನ ನೋಡೋಣ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಸಾಂಗ್ ಆಫ್ ಇಂಡಿಯಾ ಆ್ಯಂಡ್ ಬೆಲೆಟ್ ಆಫ್ ಟೆಂಪೆಸ್ಟ್. ಆಲ್ಮೋಸ್ಟ್ ಆಲ್ ನಿಮಗೆ 4 ಮಾರ್ಕ್ಸ್ ಕ್ವೆಶ್ಚನ್ಸ್ ಬಂದು ಪೊಯಮಲ್ಲೇ ಕೇಳಿದ್ದಾರೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ. ಹಾಗೆಯೇ ಸಾಂಗ್ ಆಫ್ ಇಂಡಿಯಾ ಕೂಡ ನೀವು ಆ ಒಂದು ಪೊಯಮು ಕೂಡ ನೀವು ಪ್ರಿಪೇರ್ ಆಗಬೇಕಾಗುತ್ತೆ 4 ಮಾರ್ಕ್ಸಿಗೆ. ಹಾಗೆ ಬೆಲೆಟ್ ಆಫ್ ಟೆಂಪೆಸ್ಟ್ ಅಂತ ಇದೆ. ಸೊ ಈ 3 ಪೊಯಮ್ಗೂ ಕೂಡ ನೀವು 4 ಮಾರ್ಕ್ಸ್ಗೆ ರೆಡಿ ಆಗಬೇಕು ಅಂತ ಹೇಳಿದ್ರೆ, ನೀವು ಇಷ್ಟು ಪೊಯಮ್ಗೂ ಕೂಡ ಒಂದು ಸಮ್ಮರಿ ನೀಟಾಗಿ ಎಲ್ಲ ಕವರಪ್ ಆಗೋ ರೀತಿಯಲ್ಲಿ, ಎಲ್ಲ ಪಾಯಿಂಟ್ಸ್ ಕವರಪ್ ಆಗೋ ರೀತಿಯಲ್ಲಿ ನೀವು ನೀಟಾಗಿ ಸಮ್ಮರಿಗೆ ರೆಡಿ ಆಗಿ ನೀವು 4 ಮಾರ್ಕ್ಸ್ ಈಸಿಯಾಗಿ ಬರಿಬೋದು. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಸಾಂಗ್ ಆಫ್ ಇಂಡಿಯಾ ಆ್ಯಂಡ್ ಬೆಲೆಟ್ ಆಫ್ ಟೆಂಪೆಸ್ಟ್, ಇಷ್ಟಕ್ಕೂ ರೆಡಿ ಆಗಬೇಕು ನೀವು 4 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ. ಹಾಗೆ ನೀವು ಮೆಮೊರೈಸೇಷನ್ ನೋಡೋದಾದರೆ 2 ಪೊಯಮು, ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ಅ ಬ್ಲೈಂಡ್ ಬಾಯ್, ಇವೆರಡಕ್ಕೂ ನೀವು ರೆಡಿ ಆಗಬೇಕಾ ಬೇಡ? ಯಾವುದಾದ್ರು ಒಂದಕ್ಕೆ ರೆಡಿಯಾಗಿ, ಕರೆಕ್ಟಾಗಿ ರೆಡಿಯಾಗಿ, ಪರ್ಫೆಕ್ಟಾಗಿ ರೆಡಿಯಾಗಿ. ಕ್ವಾಲಿಟಿ ಆಫ್ ಮರ್ಸಿಗೆ ರೆಡಿ ಆದರೆ ಫುಲ್ಲು ಸ್ಟ್ಯಾಂಜ, ಫುಲ್ ಪೊಯಮ್ ನೀವು ಓದಿರಬೇಕು. ಇಲ್ಲ ನಾವು ಬ್ಲೈಂಡ್ ಬಾಯೇ ಓದ್ತೀವಿ ಅಂತ ಹೇಳಿದ್ರೆ ಆ ಪೊಯಮ್ನ ಫುಲ್ಲು ನೀವು ಓದಿರಬೇಕು, ಬರಬೇಕು. ಆ ಪಂಕ್ಚುಯೇಷನ್ ಏನಿದೆ ಅದೆಲ್ಲ ಫಾಲೋ ಅಪ್ ಮಾಡಬೇಕು. ಹಾಗಿದ್ರೆ ಮಾತ್ರ ನೀವು ಔಟ್ ಮಾರ್ಕ್ಸ್ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮೆಮೊರೈಸೇಷನ್ ಇಲ್ಲ ಕಂಪ್ಲೀಟ್ ಪೊಯಮ್ ಕ್ವಾಲಿಟಿ ಆಫ್ ಮರ್ಸಿಗೆ ರೆಡಿಯಾಗಿ, ಇಲ್ಲ ಕಂಪ್ಲೀಟ್ ಪೊಯಮ್ ಎ ಬ್ಲೈಂಡ್ ಬಾಯ್ಗೆ ರೆಡಿಯಾಗಿ. ಇಷ್ಟು ಇದೆ ನಿಮ್ಮ ಬ್ಲೂ ಪ್ರಿಂಟ್. ಸೊ ಇದು ಗ್ರಾಮರ್ ಹೊರತುಪಡಿಸಿ ಹೇಳಿರ್ತಕ್ಕಂಥದ್ದು ಬ್ಲೂ ಪ್ರಿಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.